ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನಿಬ್ರು ಮಕ್ಕಳು ಹೀಗೆ ಜೋಡಿಯಾಗಿ ಹೋಗ್ತಾ ಇರೋದು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಭಿ, ನೀನು ಅಂದ್ರೆ ಅವಿಗೆ ಪ್ರಾಣ. ನಿನ್ನ ಅರ್ಧ ಜೀವ ಅವನೊಳಗಿದೆ. ನೀನ್ ಒಂದ್ಸಲ ಅಣ್ಣ ಅಂತ ಮೊದ್ಲಾಗಿ ಮಾತಾಡ್ಸಿದ್ರೆ ಈ ಮನೆಯಲ್ಲಿ ಮತ್ತೆ ನಗು ತುಂಬಿ ತುಳುಕತ್ತೆ. ಚಿಕ್ಕ ವಯಸ್ಸಿಂದನೂ ಅಣ್ಣ ಅನ್ನೋ ಪ್ರೀತಿ ನನಗೂ ಇದೆ, ತಮ್ಮ ಅನ್ನೋ ಪ್ರೀತಿ ಅವನಿಗೂ ಇದೆ. ಆದರೆ ನೀವು ಬಂದಮೇಲೆ ಅವ್ನು ನಿಮ್ಮ ಮಗ ಆಗ್ಬಿಟ್ಟಿದ್ದಾನಲ್ಲ, ಸೊ ನನಗೆ ಹೇಗೆ ಅಣ್ಣ ಆಗ್ತಾನೆ? ಬೇರೆಯವ್ರ ಮಕ್ಕಳನ್ನೆಲ್ಲ ಅಣ್ಣ ಅನ್ನೋ ದೊಡ್ಡ ಮನಸ್ಸು ನನಗಿಲ್ಲ. ಆಯ್ತು ಬಾರೋ, ನೀನು ನನ್ನನ್ನು ಅಣ್ಣ ಅಂದ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನೀನು ಯಾವತ್ತಿದ್ರೂ ನನ್ನ ಮುದ್ದಿನ ತಮ್ಮನೇ. ಇದೆಲ್ಲ ಏನು ಬೇಕಾಗಿಲ್ಲ. ನನಗೆ ಬೇಕು, ಸುಮ್ಮನೆ ಬಾ ಅಷ್ಟೇ. ದೀಪಿಕಾಗಾಗಲಿ ಅವ್ರ ಅಪ್ಪನಿಗಾಗಲಿ ನನ್ನ ಕಂಡ್ರೆ ಆಗಲ್ಲ. ನಾನಲ್ಲಿಗೆ ಹೋಗ್ತಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ. ನಾನು ಹೋಗೋದು ಇಷ್ಟ ಇಲ್ಲದೆ ಒಂದು ವೇಳೆ ಅವ್ರೇನಾದರೂ ಅಲ್ಲಿ ಬೇಜಾರು ಮಾಡಿಕೊಂಡ್ರೆ ಅಥವಾ ಕೋಪ ಮಾಡ್ಕೊಂಡು ಏನಾದರೂ ಮಾತಾಡಿಬಿಟ್ರೆ ಏನು ಮಾಡಲಿ? ಅಲ್ಲಿ ಏನಾಗುತ್ತೋ ಏನೋ. ಏನಾಯ್ತು ಪೂರ್ಣಿ? ಎಲ್ಲರೂ ಹೊರಡ್ತಾ ಇದ್ದಾರೆ. ಅಮ್ಮ, ನಾನಲ್ಲಿಗೆ ಹೋಗಲೇಬೇಕಾ? ಯಾಕೆ ಪೂರ್ಣಿ ಹಾಗೆ ಕೇಳ್ತಾ ಇದೆಯಾ? ನಾನು ಮಾಧವ್ ಅವರು ಬರೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಾವಿಬ್ರು ಹೋಗಿ ಬರ್ತೀವಿ ಅಂತ ನೀನೇ ಖುಷಿಯಿಂದ ಹೇಳಿದ್ದಲ್ವಾ? ನನಗೇನೋ ಹೋಗಿ ಬರೋ ಖುಷಿನೇ. ಆದರೆ ಯಾಕೆ ಪೂರ್ಣಿ, ಏನಾದರೂ ತೊಂದರೆ ಇದೆಯಾ? ಇಲ್ಲ, ನೀವು ಬರ್ತಿಲ್ವಲ್ಲ, ಅದಕ್ಕೆ ಬೇಜಾರಾಯ್ತಷ್ಟೆ. ಹುಚ್ಚು ಹುಡುಗಿ, ನೀನೇನು ಅಲ್ಲಿ ಹೋಗಿ ವರ್ಷಗಟ್ಲೆ ಇರ್ತೀಯ, ಈಗ ಹೋಗಿ ಸಂಜೆ ವಾಪಸ್ ಬರ್ತೀಯ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ಹೊರಡು, ಹೊತ್ತಾಗತ್ತೆ. ಏನೋ ದೊಡ್ಡದಾಗಿ ಮಗಳನ್ನ ಹುಡುಕ್ತೀನಿ ಅಂತ ಹೇಳಿದ್ರಿ, ಎಲ್ಲೋ ಮಗಳು? ಅಹಂಕಾರದಿಂದ ಮಗಳನ್ನ ಕಳ್ಕೊಂಡಷ್ಟು ಈಸಿ ಅಲ್ಲ ಆಸ್ತಿನ ಕಳ್ಕೊಳ್ಳೋದು. ನಿಮಗೆ ನಿಮ್ಮ ಮಗಳು ಸಿಗಲ್ಲ ಬಿಡಿ. ಈ ಮನೆ, ಕಂಪ್ನಿ, ಸೈಟು ಒಟ್ಟು ಆಸ್ತಿನ ಲೆಕ್ಕ ಹಾಕಿದ್ರೆ 80 ರಿಂದ 90 ಕೋಟಿ ಇರ್ಬೋದು. ಈ ಮನೆ ಬಿಟ್ಟು ಹೋದ್ರೆ 80 ರೂಪಾಯಿನೂ ಕೈಯಲ್ಲಿರಲ್ಲ. ರೀ, ಅವ್ರು ಬಂದ್ರು, ಬನ್ನಿ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಬನ್ನಿ ಒಳಗಡೆ. ಒಂದು ನಿಮಿಷ ನೀವಿಲ್ಲೇ ಇರಿ, ಒಳಗೆ ಬರಬೇಡಿ. ಮಾಮ್, ಏನು ಮಾತಾಡ್ತಿದ್ಯಾ ನೀನು? ನಮ್ಮನೆಗೆ ನಾವು ಬರಬಾರ್ದಾ? ಅವ್ರನ್ನ ಒಳಗೆ ಕರೆದು ನಮ್ಮನ್ನು ಬಾಗ್ಲೆಲ್ಲ ನಿಲ್ಲಿಸಿ ಅವಮಾನ ಮಾಡ್ತಿದ್ಯಾ? ದೀಪು, ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಮೂಗಿನ ಮೇಲೆ ಕೋಪ ಹೊತ್ಕೊಂಡು ಬರ್ತೀಯಲ್ಲ, ಆರತಿ ಮಾಡಿ ಒಳಗಡೆ ಕರ್ಕೋತೀನಿ, ಸ್ವಲ್ಪ ಹೊತ್ತೀರಿ ಅಂತ ಹೇಳಿದೆ ಅಷ್ಟೇ. ಓ, ಆರ್ತಿನಾ? ಬನ್ನಿ. ನಮಗೊಂಚೂರು ಕೆಲಸ ಇದೆ, ಐ ಜಸ್ಟ್ ಕಮ್ ಬ್ಯಾಕ್. ಪೂರ್ಣಿ, ನೀನು ಬಂದಿದ್ದು ತುಂಬ ಖುಷಿ ಆಯ್ತಮ್ಮ. ನೀವು ಕರೆದ್ರೆ ಬರ್ದೇ ಇರೋಕ್ಕಾಗತ್ತಾ ಅಮ್ಮ? ನಮಗೂ ಇಲ್ಲಿ ಬಂದಿದ್ದು ಸಂತೋಷ ಆಯಿತು. ಮಗಳು ಸಿಕ್ಕಿದ್ಲಾ ಅಂತ ಕೇಳ್ತಾ ಇದೆಯಲ್ಲ,
ನೋಡು, ಅವಳೇ ನನ್ನ ಮಗಳು. ಅವಳು ನಿನ್ನ ಮಗಳು ಅಂತ ನನಗೆ ಗೊತ್ತು, ಹುಟ್ಟಿದಾಗಲಿಂದ ನೋಡ್ತಾ ಇದ್ದೀನಿ. ಆದರೆ ಇಲ್ಲಿಗೆ ಬರಬೇಕಾಗಿರೋದು ನಿನ್ನ ಹಿರಿ ಮಗಳು, ಅವಳನ್ನು ಮೊದಲು ಹುಡುಕಿ. ನಾನು ತೋರಿಸ್ತಾ ಇರೋದು ನನ್ನ ದೊಡ್ಡ ಮಗಳನ್ನೇ. ದೀಪಕನ ಜೊತೆ ಬಂದಿದ್ದಾಳಲ್ಲ, ಅವಳೇ ನನ್ನ ದೊಡ್ಡ ಮಗಳು. ಏನು ಅವಳ? ಅವಳೇ ನನ್ನ ಮೊದಲನೇ ಮಗಳು. ಈ ವಿಷಯ ನಮಗೂ ಗೊತ್ತಿರಲಿಲ್ಲ, ಕಷ್ಟಪಟ್ಟು ಹುಡುಕಿದ ಮೇಲೆ ಗೊತ್ತಾಯಿತು ಇವಳೇ ನನ್ನ ಮಗಳು ಅಂತ. ಆಶ್ರಮದಲ್ಲಿ ಬೆಳೆದವಳು ಈಗ ಮದುವೆ ಆಗಿದೆ, ನಮ್ಮ ಮನೆಗೆ ಬಂದಿದ್ದಾಳೆ. ಈಗ ಸೊಸೆಯಾಗಿ ಇನ್ನೊಂದು ಮನೆನ ಬೆಳಗ್ತಿದ್ದಾಳೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಇಷ್ಟೋ ತನಕ ಸುಮ್ಮನೆ ಇದ್ದು ಇವಾಗ ಇವಳೇ ನನ್ನ ಮಗಳು ಅಂತ ಹೇಳಿದ್ರೆ ಏನರ್ಥ? ಸರ್ಪ್ರೈಸ್ ಕೊಟ್ಟೆ ಅಂತ ಅರ್ಥ. ಅಲ್ಲ, ಸರ್ಪ್ರೈಸ್ ಕೊಟ್ಟರೆ ನೀನಾಗಿ ಶಾಕ್ ಆಗ್ತೀಯ. ಶಾಕೆಲ್ಲ ಏನಿಲ್ಲ, ನಾನು ಆ ಹುಡುಗಿನ ಒಂದ್ಸಲ ಮಾತಾಡಿಸ್ತೀನಿ. ನೋಡಪ್ಪ, ಇವತ್ತು ಮನೇಲಿ ಕೆಲವು ಶಾಸ್ತ್ರಗಳೆಲ್ಲ ನಡೀತಿದೆ. ಇವತ್ತು ನೀನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನಿನ್ನ ಎನ್ಕ್ವೈರಿ ಏನಿದ್ರು ಇನ್ನೊಂದು ದಿನ ಇಟ್ಕೋ. ಎಷ್ಟೋ ವರ್ಷ ಆದಮೇಲೆ ನಮ್ಮ ಮಗಳು ನಮಗೆ ಸಿಕ್ಕಿದ್ದಾಳೆ. ನಾವು ಮಾತಾಡೋದೇ ಬೇಕಾದಷ್ಟಿದೆ. ನಾನು ಅವಳು ಫ್ರೀ ಆದಾಗ ಹೇಳ್ತೀನಿ, ಇವನ್ ಮಾತಾಡಿಸು. ಸದ್ಯಕ್ಕೆ ಹೊರಡು. ಬಾಬಾ ಬಾಬಾ ಸೊಸೆ ಬುದ್ದು ಅಂತೂ ಇಂತೂ ಹೆಣದ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ದಾಯ್ತು. ರಸೀದಿ ಒಂದು ನಮ್ಮ ಕೈಗೆ ಬಂದುಬಿಟ್ರೆ ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಆದಾಗ ಆಗತ್ತೆ. ಸತ್ಯ, ಆಧಾರ್ ಕಾರ್ಡಲ್ಲಿರೋ ಫೋಟೋ ಹಾಗೆ ಆ ಬಾಡಿ ಮುಖ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಲ್ಲ ಅವನು. ಅದನ್ನೆಲ್ಲ ಯಾರು ಚೆಕ್ ಮಾಡ್ತಾರೆ ಸೊಸೆ ಬುದ್ದು? ನಮ್ಮ ಆಧಾರ್ ಕಾರ್ಡ್ ನಮ್ಮ ಕೈಲಿ ಹಿಡ್ಕೊಂಡು ನೋಡ್ತಾ ಇದ್ರೆ ಅದರಲ್ಲಿರೋ ಫೋಟೋ ನಮ್ದೇನಾ ಅನ್ನೋ ಡೌಟ್ ಶುರುವಾಗ್ಬಿಡುತ್ತೆ. ಅಂಥದ್ರಲ್ಲಿ ಇವ್ರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಇನ್ನೇನಿದ್ರು ಆ ರಸೀದಿ ಒಂದು ಬರಬೇಕು ನಮ್ಮ ಕೈಗೆ. ಸರ್ ತಗೊಳ್ಳಿ, ದಫಾನ್ ಮಾಡಿದ್ದಕ್ಕೆ ಲೆಟ್ರ್ ಮತ್ತೆ ಆಧಾರ್ ಕಾರ್ಡ್. ಥ್ಯಾಂಕ್ ಯು ಮಾವಯ್ಯ, ಕಡೆಗೂ ಗೆದ್ಬಿಟ್ವಿ. ಕೊನೆಗೂ ಲೆಟರ್ ಸಿಕ್ಬಿಡ್ತು. ಇನ್ನೂ ಸಂಪೂರ್ಣವಾಗಿ ಗೆದ್ದಿಲ್ಲ ಸೊಸೆ ಬುದ್ದು, ಒಂದು ಮೆಟ್ಲು ಹತ್ತಿದೀವಷ್ಟೇ. ಈ ಲೆಟರ್ ಪ್ರಕಾರ ಅಫಿಷಿಯಲ್ ಆಗಿ ನಿಮ್ಮ ತಾತ ಸತ್ತು ಹೋದ್ರು. ನಾವು ಅವ್ರ ಮನಸ್ಸಿನ ಸಮಾಧಾನಕ್ಕೆ ಒಂದು 2 ತೊಟ್ಟು ಕಣ್ಣೀರು ಹಾಕ್ಬಿಡೋಣ. ಅವಳು ಪೂರ್ಣಿ, ಇನ್ನೊಂದು ಬಿಸ್ಕೆಟ್ ತಗೋಮ್ಮ. ಬೇಡಮ್ಮ, ಸಾಕು. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಒಟ್ಟಿಗೆ ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.